ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಡಯಟ್ ಫುಡ್ ಅಂತಂದೇ ಹೇಳ್ಬೋದು. ಹಾಗಲಕಾಯಿ ಪಲ್ಯನ ತೋರಿಸ್ಕೊಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಸಕ್ಕರೆ ಬೆಲ್ಲ ಏನೂ ಬೇಕಾಗಿಲ್ಲ. ನೋಡಿ, ಇಲ್ಲಿ ಮೊದಲಿಗೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಖಾರ ಇರಬೇಕು, ಅದಕ್ಕೋಸ್ಕರ ಜಾಸ್ತಿನೇ ತೊಗೊಂಡಿದ್ದೀನಿ. ಈರುಳ್ಳಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಗಡ್ಡೆ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ. ನಾನು ಅರ್ಧ kg ಹಾಗಲಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 2 ಟೊಮೊಟೊ ಹಣ್ಣು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಜವಾರಿ ಹಣ್ಣು ಯೂಸ್ ಮಾಡ್ತೀವಿ, ಹೈಬ್ರಿಡ್ ಬೇಡ ನನ್ನ ಪ್ರಕಾರ. ಯಾಕೆಂದರೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಬಿದ್ರೇ ಹಾಗಲಕಾಯಲ್ಲಿರೋ ಕಹಿ ಹೋಗೋದು. ಹಾಗಲಕಾಯಿ ನೋಡಿ, ತುಂಬ ದಪ್ಪ ಹೆಚ್ಕೋಬಾರ್ದು, ಯಾಕೆಂದರೆ ಫ್ರೈ ಮಾಡಿದರೆ ಕಹಿ ಹೋಗಲ್ಲ. ಅದಕ್ಕೋಸ್ಕರ ತುಂಬ ದಪ್ಪ ಹೆಚ್ಕೊಳ್ಬಾರ್ದು. ಮೀಡಿಯಮ್ಮಾಗಿ ತೆಳ್ಳಗೆ ಹೆಚ್ಚಿದ್ರೆ ನಡೆಯುತ್ತೆ. ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಬಾಣಲಿಲಿ ಹಾಕಿ ಎಣ್ಣೆ ಸ್ವಲ್ಪ ಉಪ್ಪು ಫಸ್ಟಿಗೆ ಹಾಗೆ ಉರಿಯೋಣ. ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ, ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಉಪ್ಪು ಹಾಕಿ ಉರಿಬೇಕು. ಉರಿಯನ್ನು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಬಳ್ಳಿ ಕಬ್ಬಿಣದ ಬಳ್ಳಿ ಅದು. ಆಮೇಲೆ ನೀವು ಕಹಿ ಆಗಬಾರ್ದು ಅಂದರೆ ಬೆಳಗ್ಗೆ ತಿಂಡಿ ಮಾಡ್ತಿರಲ್ಲ, ಆ ಟೈಮಿಗೆ ಹಾಗಲಕಾಯಿ ತೊಳೆದು ತೆಳ್ಳಗೆ ಹೆಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಹಾರಾಕಿ ನೀರಿನ ಅಂಶ ಹೋಯಿತು ಅಂದರೆ ಹಾಗಲಕಾಯಲ್ಲಿರುವಂತಹ ಕಹಿ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ನೀವಿಲ್ಲ ಅಂತಂದರೆ ಹಾಗಲಕಾಯಿಯನ್ನು ಫ್ರೈ ಮಾಡ್ತಿರಲ್ಲ, ಎಣ್ಣೆ ಹಾಕಿ ಏನು ಉರಿತಿರಲ್ಲ, ಆವಾಗ ನೀವು ಅದಕ್ಕೆ ಮುಚ್ಚಬಾರ್ದು. ಮುಚ್ಚಿದ್ರೆ ನೀರಿನಂಶ ಹೋಗಲ್ಲ. ನೀರಿನಂಶ ಹೋಗಲಿಲ್ಲ ಅಂದರೆ ಅದರಲ್ಲಿರೋ ಕಹಿ ಕಡಿಮೆ ಆಗಲ್ಲ. ಹೀಗೆ ಎಣ್ಣೆ ಹಾಕಿ ಉಪ್ಪಾಕಿ ಹುರಿದ್ವಿ ಅಂದರೆ 100% ಕಹಿ ಕಡಿಮೆ ಆಗುತ್ತೆ. ನಿಮಗೆ ತಿನ್ನೋದಕ್ಕೂ ತುಂಬ ರುಚಿ ಅನಿಸುತ್ತೆ. ಹುಣಸೆ ಹಣ್ಣಾಗಲಿ ಬೆಲ್ಲ ಆಗಲಿ ಹಾಕಿದ್ದೀವ ಇಲ್ಲ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ. ನೋಡಿ, 1 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ 1/2 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅಂತ ಆಗಲೇ ಹೇಳಿದೆ ಅಲ್ವಾ. ಸೊ ಅದಕ್ಕೆ ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಕೈ ಬಿಟ್ವಿ ಅಂದರೆ ಕೆಳಗಡೆ ಇರೋದು ಸೀದೋಗುತ್ತೆ, ಮೇಲ್ಗಡೆ ಇರೋದು ಫ್ರೈ ಆಗೋದೇ ಇಲ್ಲ. ಅದಕ್ಕೆ ನೀವು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಏನಿದೆ, ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆ ರೆಸಿಪಿ. ಆದ್ದರಿಂದ ಬೆಲ್ಲ ಬಳಸ್ದಲೇ ಮಾಡಿದರೆ, ಬೆಲ್ಲ ಅಥವಾ ಸಕ್ಕರೆ ಏನಾದರೂ ಆಗಿರ್ಬೋದು, ಬಳಸ್ದಲೇ ಮಾಡಿದರೆ ತುಂಬ ಉತ್ತಮ. ಹಾಗಲಕಾಯಿ ಪಲ್ಯನ ಕಾಮನ್ ಆಗಿ ಬೆಲ್ಲ ಇಲ್ದಲೇ ಮಾಡೋದೇ ಇಲ್ಲ. ಇದು ಒಂದು ನನ್ನ ಹೊಸ ಪ್ರಯತ್ನ. ಮಾಡಿ ನೋಡಿ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಹಾಗಲಕಾಯಿ ತೆಗ್ದಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದ್ದಾವೆ. ಬಳ್ಳಿ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ, 1/2 ಟೀ ಸ್ಪೂನ್ ಸಾಸಿವೆ, ಜೀರಿಗೆ. ಒಂದು ನೆನಪಿರಲಿ, ಅಡುಗೆ ಮಾಡ್ಬೇಕಾದ್ರೆ ಸಾಸಿವೆ ಸಿಡಿಲೇಬೇಕು, ಹಂಗಾದ್ರೆ ಅಡುಗೆ ತುಂಬ ರುಚಿಯಾಗುತ್ತೆ. ಜೀರಿಗೆ ಹಾಕಿ ಆದಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಅದಾದ ನಂತರ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೋಡಿ ಇಲ್ಲಿ ಲಿಡ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಕಾರಣ ಈರುಳ್ಳಿ ಕಹಿ ಇರೋದಿಲ್ಲ ಅಲ್ವಾ, ಹಾಗಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಮುಚ್ಚಿದ್ದೀನಿ. ಅದಾದಮೇಲೆ ಟೊಮೊಟೊ ಹಾಕಿರೋದು ಮಿಸ್ ಆಗಿದೆ. ಟೊಮೊಟೊ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಟೊಮೊಟೊ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು, ಯಾಕೆಂದರೆ ಆಗಲೇ ನಾವು ಹಾಗಲಕಾಯಿಗೆ ಉಪ್ಪು ಹಾಕಿದ್ವಿ. ಮತ್ತೆ ಹಾಕಿದರೆ ತುಂಬ ಜಾಸ್ತಿ ಆಗುತ್ತೆ. ಅಡುಗೆ ಮಾಡ್ಬೇಕಾದ್ರೆ ನಾವು ಏನು ಹಾಕಿದ್ವಿ, ಎಷ್ಟು ಹಾಕಿದ್ವಿ ಅನ್ನೋದು ಆ ಅಡುಗೆ ಕಂಪ್ಲೀಟ್ ಆಗೋವರೆಗೂ ನೆನ್ಪಿಟ್ಕೊಂಡು ಮಾಡಿದರೆ ತುಂಬ ಅದ್ಭುತವಾದ ರುಚಿ ಬರುತ್ತೆ. ಹಾಗಾಗಿ ನೋಡಿ, ಈಗ ಫ್ರೈ ಆಗಿದ್ದ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮತ್ತೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಬೇಕು, ನಾವು ಫಸ್ಟ್ ಟೈಮ್ ಹಾಗಲಕಾಯಿನ ಫ್ರೈ ಮಾಡ್ತೀವಲ್ವ, ಆವಾಗ ಮಾತ್ರ ಹಾಗಲಕಾಯಿನ ಲಿಡ್ ಮುಚ್ಚದೇ ಇರೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ಏಕೆಂದರೆ ನೀರಿನಂಶ ಹೋಗಬೇಕು. ಈಗ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಲಿಡ್ ಮುಚ್ಚಿದರೆ ಏನೂ ಸಮಸ್ಯೆ ಇಲ್ಲ. ಈಗ ನೋಡಿ, 1.5 ಟೀ ಸ್ಪೂನ್ ನಮ್ಮ ಸಾಂಬಾರು ಪುಡಿ ಹಾಕಿದ್ದೀನಿ. 1 ಟೀ ಸ್ಪೂನ್ ಗುರಾಳ್ ಪುಡಿ, 1.5ರಿಂದ 2 ಟೀ ಸ್ಪೂನ್ ಗುರಾಳ್ ಪುಡಿ, 1 ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಬೈಂಡಿಂಗಿಗೆ. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕು, ಬೇಯಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಮತ್ತೆ 1ರಿಂದ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬಿಡ್ತೀನಿ, ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಂದೇಳಿ. ನಿಮಗೆ ನಮ್ಮ ಸಾಂಬಾರು ಪುಡಿ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ, ನೀವು ವರ್ಕಿಂಗ್ ವುಮನ್ ಆಗಿದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಆರ್ಡರ್ ಪ್ಲೇಸ್ ಮಾಡಿದ 4ರಿಂದ 6 ದಿನದಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ. ಹಾಗೆಯೇ ಫ್ರೀ ಆಫ್ ಕಾಸ್ಟ್, ಡೆಲಿವರಿ ಚಾರ್ಜಸ್ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ. ನೋಡಿ, 2 ನಿಮಿಷ ಬಿಟ್ಟಾದಮೇಲೆ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಳಿಸ್ತಾ ಇದ್ದೀನಿ. ಇದನ್ನು ಚಪಾತಿ ಜೊತೆಗೆ ತಿಂದರೆ ಅದ್ಭುತವಾಗಿರುತ್ತೆ. ರೊಟ್ಟಿ ಅಥವಾ ಚಪಾತಿ ಯಾವುದ್ರ ಜೊತೆಗೆ ಬೇಕಾದ್ರೂ ಸೇವಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ. ಡಯಟ್ ಫುಡ್ ಅಂದರೆ ತುಂಬ ಹೆಲ್ದಿ. ಹಾಗೆಯೇ ಇದನ್ನು ಚಪಾತಿ ಜೊತೆಗೆ ತರಕಾರಿ ಜೊತೆಗೆ ಕೊಡಿ, ತುಂಬ ಅದ್ಭುತವಾದಂತಹ ರುಚಿ. ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿಯ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೆಲ್ ಐಕನ್ನ ಒತ್ತಿ. ಬೆಲ್ ಐಕನ್ನ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.